ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರ್ಯಾಲಿ ಎಟ್ ಬಿಗಿನಿಂಗ್ ಆ್ಯಂಡ್ ದೆನ್ ಫ್ಲ್ಯಾಟ್ ಕ್ಲೋಸ್. ಇವತ್ತು ನಿಫ್ಟಿ ಚೆನ್ನಾಗಿ ರ್ಯಾಲಿ ಆಯಿತು. ಬೆಳಗ್ಗೆ 200 ಪಾಯಿಂಟ್ಸ್ಗಿಂತ ಜಾಸ್ತಿ ಮೇಲೋಗಿತ್ತು, ಆದರೆ ಫೈನಲಿ ತುಂಬ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ನು ರ್ಯಾಲಿ ಆಗಿತ್ತು, ಆದರೆ 1% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇವತ್ತು 1.5% ಡೌನು. US ಟ್ಯಾರಿಫ್ಸು ಕೆಲವುದು ಇಂಡಿಯಾ ಮೇಲೆ 2ನೇ ತಾರೀಕು ಏಪ್ರಿಲಿಂದ ಬರ್ಬೋದಂತ ಕೆಲವು ಇನ್ವೆಸ್ಟರ್ಸಿಗೆ ಒಂಥರ ಭಯದಿಂದ ಸೇಲ್ ಮಾಡಿರ್ಬೋದು. ಹಾಗೂ 6 ದಿವಸ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ಸ್ ಮೇಲೆ ಹೋಗಿದ್ದರಿಂದ ಕೆಲವು ಇನ್ವೆಸ್ಟರ್ಸು ಪ್ರಾಫಿಟ್ ಬುಕ್ಕಿಂಗು ಮಾಡಿರ್ಬೋದು. ನ್ಯೂಸ್ ನಂಬರ್ 2, ಝೆಪ್ಟೋ ಮೇ ರೇಸ್ 2150 crore ಬಿಫೋರ್ IPO. ಆನ್ಲೈನ್ ಗ್ರೋಸರಿ ಕಂಪ್ನಿ ಝೆಪ್ಟೋ ಅವರು ಸದ್ಯಕ್ಕೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಂದ 2150 crores ಕಲೆಕ್ಟ್ ಮಾಡ್ಬೋದು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದರೆ ಅವರ ಇಂಡಿಯನ್ ಇನ್ವೆಸ್ಟರ್ಸದು ಓನರ್ಶಿಪ್ ಜಾಸ್ತಿ ಮಾಡಬೇಕಂತ ಪ್ಲ್ಯಾನು ಬಿಫೋರ್ IPO ಟುವರ್ಡ್ಸ್ ದಿ ಎಂಡ್ ಆಫ್ ದ ಇಯರು. ಅವರು ಕೆಲವು ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನೀಸ್ ಜೊತೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ, ಸೊ ದಟ್ ಅವರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸನ್ನು ದುಡ್ಡು ತೊಗೋಬೋದು ಅಂತ. ಹಾಗೂ ವ್ಯಾಲ್ಯೂಯೇಷನ್ ಆಫ್ ದ ಕಂಪ್ನಿ ಈ ಡೀಲ್ಸಿಗೆ $5 billion ಅಥವಾ ಅರೌಂಡ್ 43,000 crores ಆಗುತ್ತೆ. ಇದು ಸೇಮ್ ಲೆವೆಲ್ ಆಫ್ ವ್ಯಾಲ್ಯೂಯೇಷನ್ ಆ್ಯಸ್ ಲಾಸ್ಟ್ ಇಯರ್ಸ್ ಒಂದು ಫಂಡಿಂಗ್ ರೌಂಡು. ಇಂಡಿಯನ್ ಶೇರ್ ಹೋಲ್ಡರ್ಸ್ ಸದ್ಯಕ್ಕೆ ಝೆಪ್ಟೋ ಕಂಪ್ನಿಯಲ್ಲಿ 33% ಶೇರ್ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ. ಹಾಗೂ ಬೈ ದ ಟೈಮ್ IPO ಸ್ಟಾರ್ಟ್ ಆಗೋ ಮುಂಚೆ ಇಂಡಿಯನ್ ಶೇರ್ ಹೋಲ್ಡರ್ಸ್ ಹತ್ರ 50% ಸ್ಟೇಕ್ ಇರಬೇಕಂತ ಝೆಪ್ಟೋ ಅವರ ಉದ್ದೇಶ. ನ್ಯೂಸ್ ನಂಬರ್ 3, ಆಡಿಟರ್ ರಿಪೋರ್ಟ್ ಆನ್ ಇಂಡಸ್ಇಂಡ್ ಬ್ಯಾಂಕ್ ಆನ್ 28th March. ಇಂಡಸ್ಇಂಡ್ ಬ್ಯಾಂಕ್ ಶೇರ್ಸ್ ಇವತ್ತು 5% ಬಿತ್ತು, 635 rupees ಕ್ಲೋಸ್ ಆಗಿದೆ. ಯಾಕಂದರೆ ಮಾರ್ಚ್ 28ನೇ ತಾರೀಕಿಗೆ ಆಡಿಟರ್ಸ್ ರಿಪೋರ್ಟ್ ಬರುತ್ತೆ PwC ಕಂಪ್ನಿಯಿಂದ. ಅವರ ಅಕೌಂಟಿಂಗ್ ಡಿಸ್ಕ್ರಿಪೆನ್ಸೀಸ್ ಏನಿತ್ತು ಅದಕ್ಕೋಸ್ಕರನೇ ಮೊನ್ನೆ ಒಂದು 28-30% ಶೇರ್ಸ್ ಬಿದ್ದಿದೆ. ಅದು ಕ್ಲಿಯರ್ ಆಗಿ ಡೀಟೇಲ್ ಆಗಿ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಏನು ತಪ್ಪಾಗಿದೆ, ಏನು ಕರೆಕ್ಷನ್ ಮಾಡಬೇಕು, ಹಾಗೂ ಏನು ಲಾಸ್ ಅವರು ರಿಪೋರ್ಟ್ ಮಾಡಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುವ ಟೈಮಲ್ಲಿ ಅಂತ ಆ ರಿಪೋರ್ಟ್ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ಹಾಗೂ RBIನೂ ಇಂಡಸ್ಇಂಡ್ ಮ್ಯಾನೇಜ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರು ಏನು ಸ್ಟೆಪ್ಸ್ ತೊಗೋಬೇಕು ಇದನ್ನು ಕರೆಕ್ಷನ್ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಬೇಕು, ಇದೇ ಕ್ವಾರ್ಟರಲ್ಲಿ ಎಲ್ಲ ಸ್ಟೆಪ್ಸು ತೊಗೋಬೇಕಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಟಾಟಾ ಕ್ಯಾಪಿಟಲ್ ಕಂಪ್ನಿಯವರು 1,500 crores ರೈಟ್ಸ್ ಇಶ್ಯೂನ ಕಂಪ್ಲೀಟ್ ಮಾಡಿದ್ದಾರೆ. ಇದರಲ್ಲಿ ಟಾಟಾ ಸನ್ಸು 93% ಸ್ಟೇಕ್ ಇಟ್ಕೊಂಡಿದ್ದಾರೆ. ಹಾಗೂ IFC ಅಂತ ಇನ್ನೊಂದು ಸ್ಮಾಲರ್ ಶೇರ್ ಹೋಲ್ಡರು, ಈ 2 ಶೇರ್ ಹೋಲ್ಡರ್ಸು ರೈಟ್ಸ್ ಇಶ್ಯೂಗೆ ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೆ. ಹಾಗೂ ಈ ವರ್ಷದ ಸೆಪ್ಟೆಂಬರ್ ಅಷ್ಟರೊಳಗೆ ಟಾಟಾ ಕ್ಯಾಪಿಟಲ್ ಅವರು IPO ಲಾಂಚ್ ಮಾಡಿ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಮಾಡಬೇಕಂತ ಅವರ ಪ್ಲ್ಯಾನ್ ಮಾಡಿದ್ದಾರೆ. ಪ್ಲಸ್ ಆ IPO ಅಲ್ಲಿ ಏನು ದುಡ್ಡು ಬರುತ್ತೆ ಅದು ಫರ್ದರ್ ಲೆಂಡಿಂಗಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಟಾಟಾ ಕ್ಯಾಪಿಟಲ್ ಅವರು. HDFC ಬ್ಯಾಂಕ್ ಶೇರ್ಸು ಇವತ್ತು ರ್ಯಾಲಿ ಆಯಿತು. ಹಾಗೂ ಹೈಯೆಸ್ಟ್ ಲೆವೆಲ್ ಆಫ್ ಕ್ಯಾಲೆಂಡರ್ ಇಯರ್ 2025 ರೀಚ್ ಆಗಿದೆ. ಇವತ್ತು ಹೈ 1,844 ಇತ್ತು, ಅದರ ಕ್ಲೋಸಿಂಗು 1,821 ಆಗಿದೆ. ಇದು ಅವರ ಲೈಫ್ ಟೈಮ್ ಹೈ 1,880 ಡಿಸೆಂಬರಲ್ಲಿ ರೀಚ್ ಆಗಿದ್ದು, ಅದರ ಹತ್ತಿರ ಸ್ಲೋ ಆಗಿ ಮೇಲೆ ಹೋಗ್ತಾ ಇದೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.